ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹೇಳ್ರಿ ಸರ್, ಹಾಕಿದ್ರಲ್ಲ ಕಾರ್ ಗಾಡಿ ಯಾವುದು ಇದು? ಟಾಟಾ ಇಂಡಿಕಾ ವಿಸ್ಟಾ ಐತ್ರಿ? ಇಷ್ಟ ಆಯ್ತು ಸರ್. 2012 ಮಾಡಲು, ಥರ್ಡ್ ಓನರ್ ಆಗಿದೆ ಇದು. 2012 ಮಾಡಲು, ತಾವು 3ನೇ ಓನರು. ಗಾಡಿ ಯಾರು ತೊಗೊಂತಾರೆ ನಿಮ್ಮದು? ಅವರು 4ನೇ ಓನರ್ ಆಗ್ತಾರೆ. 4ನೇ ಓನರ್ ಆಗ್ತಾರೆ ರನ್ನಿಂಗ್ ಎಷ್ಟು ಹೊಡಿತ್ರಿ ಸರ್ ತಮ್ಮ ಕೈಯಾಗ ಸರ್. ಕಿಲೋಮೀಟರ್? ಒರಿಜಿನಲ್ ಲೀಡಿಂಗು 1,30,30,000 ಹೊಡೈತೆ ನೋಡ್ರಿ. ಶೋರೂಮ್ ಹಿಸ್ಟ್ರಿನೇ ಐತೆ ಅದಕ್ಕೆ. 1,30,30,000 ಹೊಡಿತ್ರಿ? ಶೋರೂಮ್ ಹಿಸ್ಟ್ರಿನೇ ಐತೆ. ಒರಿಜಿನಲ್ ಇಂಜನ್, ಶೀಲ್ಡ್ ಇಂಜನ್ ಐತೆ ಇನ್ನದು. ಓಕೆ, ಈ ಗಾಡಿಗೆ ಶೋರೂಮ್ ಹಿಸ್ಟ್ರಿ ಐತ್ರಿ? ಐತೆ ಐತ್ರಿ. ಓಕೆ, ಟೈರ್ ಕಂಡೀಷನ್ ತಲೆ ಯಾವ ಥರ ಇಟ್ಕೊಂಡಿರಿ ಸರ್? ಎಲ್ಲ ಚೆನ್ನಾಗಿದೆ ಸರ್. ಟೈರ್ ಮುಂದೆ 2 ಹೊಸವ ಇದಾವ, ಹಾಂ. ಹಿಂದೆ ಇರೋ ಒಂದು ಸ್ವಲ್ಪ ಮಾಮೂಲಿ ಇದಾವೆ ಅಷ್ಟೇ. ಓಕೆ, ಸ್ಟೆಪ್ನಿ ಐತ್ರಿ ಅದ್ರ ಜೊತೆಗೆ? ಸ್ಟೆಪ್ನಿ ಐತೆ, ಜಾಕ್ ಐತೆ ಸರ್. ಗಾಡಿ ಎ ಸಿ ಕೂಡ ಇದೆ. ಹ್ಞೂ. ಎ ಸಿ, ಪವರ್ ಸ್ಟೇರಿಂಗು, ಸೆಂಟ್ರಲ್ ಲಾಕ್ ಇತ್ತು. ಅದು ರಿಮೋಟ್ ವರ್ಕ್ ಮಾಡಿದ್ದಕ್ಕೆ ಸುಮ್ಮನೆ ತೆಗ್ಸಿ ನಾವು. ಹೌದ್ರಾ? ಹಾಂ, ಓಕೆ, ಈಗ ಗಾಡಿ ಒಳಗೆ ಇಂಟೀರಿಯರ? ಇಂಡಿಯನ್ ಕೂಡ ಚೆನ್ನಾಗಿದೆ ಸರ್. ಓಕೆ. ಪವರ್ ಸ್ಟೇರಿಂಗ್ ಆಗಿರ್ಬೋದು, ಎ ಸಿ ವರ್ಕ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕೂಡ ವರ್ಕ್ದಾಗ ಐತ್ರಿ? ಎಲ್ಲ ವರ್ಕ್ನಾಗ ಐತೆ ಸರ್. ಓಕೆ, ಶೀಟ್ ಕುಷನ್ಸ್ ಎಲ್ಲ ಅದು ಕೂಡ ನೀಟ್ನೆಸ್ ಐತ್ರಿ? ಇವಾಗ ಫೋಟೋ ಹೆಂಗೆ ಹೊಡೆದಾಗಿದೆ ಸರ್, ಸೇಮ್ ಹಂಗಿದೆ ಇವಾಗ. ಹೌದ್ರಾ? ಕ್ಯಾರಿಯರ್ ಇದೆ. ರೀ ಕ್ಯಾರಿಯರ್ ರೀ? ಕ್ಯಾರಿಯರ್ ಕೂಡ ಹೆಂಗೈತೆ ಹಂಗೆ ಕೊಟ್ಬಿಡ್ತೀವಿ ಸರ್. ಫೋಟೋ ಹಾಕಿವಲ್ಲ, ಹೆಂಗಿದೆ ಹಂಗೆ ಗಾಡಿ ಅದು. ಬ್ಯಾಟ್ರಿ ಕೂಡ ಚೆನ್ನಾಗಿದೆ, ಹೊಸ ಬ್ಯಾಟ್ರಿ ಐತೆ ಅದಕ್ಕೆ. ಸೆಲ್ಫ್ ಕಂಡೀಷನ್ ಏನು ಪ್ರಾಬ್ಲಮ್ ಇಲ್ಲ? ಪ್ರಾಬ್ಲಮ್ ಇಲ್ಲ ಸರ್. ಏನು ಕೊಡುತ್ತೆ ಸರ್ ತಮ್ಮ ಕೈಯಾಗ ಮೈಲೇಜು? ಸರ್ 20, ಲಾಂಗ್ ಹೋದ್ರೆ 20 ಬರುತ್ತೆ. ಲೋಕಲ್ ಬಂದು 18 ಬರುತ್ತೆ. ಟಿ ಡಿ ಇಂಜನ್ ಇದು. ಟಿ ಡಿ ಇಂಜನ್, ಡೀಸೆಲ್ ವೇರಿಯಂಟಾ? ಡೀಸೆಲ್ ಇರುತ್ತೆ. ಓಕೆ, ನಿಮ್ಮ ಕಾರ್ ಗಾಡಿ ತೊಗೊಳೋರಿಗೆ ಈಗ ಅವ್ರೇನು ₹1 ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ ರೀ, ಆರಾಮಾಗಿ ಓಡಿಸ್ಕೋಬೋದಲ್ಲ? ಸುಮ್ಮನೆ ಡೀಸೆಲ್ ಹಾಕ್ಸಂದ್ರೆ ಹೊಡೆದಾಗ್ಬೇಕು ಅಷ್ಟೇ. ಗಾಡಿಗೆ ಏನು ₹1 ಕೆಲಸ ಇಲ್ಲ. ಓಕೆ, ಗಾಡಿ ಆಕ್ಸಿಡೆಂಟ್ ಆಗೋದು, ಗಾಡಿ ಮೇಲೆ ಕೇಸಸ್, ಓವರ್ ಸಿಂಗಲ್ ಜಂಪ್ ಈ ಥರನೂ ಯಾವುದೂ ಪ್ರಾಬ್ಲಮ್ ಇಲ್ಲ? ಏನೇನು ಇದ್ರೆ ನಾವು ಮಾಡಿ ಕೊಡ್ತೀವಿ ಸರ್. ಓಕೆ ಸರ್. ಡಾಕ್ಯುಮೆಂಟ್ಸ್ನು ರನ್ನಿಂಗ್ ಐತ್ರಿ? ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಐತೆ. 9 ತಿಂಗಳ ಇನ್ಸೂರೆನ್ಸ್ ಇದೆ. ಹಾಂ. ಎಲ್ಲ ಚೆನ್ನಾಗೇ ಇದೆ ಗಾಡಿ. ಒಟ್ಟಿನಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ಎರಡೂ ಕೂಡ ರನ್ನಿಂಗಲ್ಲೇ ಇಟ್ಟಿದ್ದೀರಾ? ರನ್ನಿಂಗ್ ಇದೆ ಸರ್. ಓಕೆ. ಗಾಡಿ ನಿಂದ್ರಿಸಿದ್ರೆ ಕೂಡ ಇನ್ಸೂರೆನ್ಸ್ ರನ್ನಿಂಗ್ ಇರುತ್ತೆ ಸರ್. ಯಾಕಂದರೆ ನಾವು ಕಂಟಿನ್ಯೂ ಮಾಡ್ಕೊಂಬರ್ತೀವಿ. ಇನ್ಸೂರೆನ್ಸ್ ಮೇನ್ ಗಾಡಿಗೆ. ಹೌದು, ಇದು ಕರೆಕ್ಟ್. ಸರ್, ರೇಟದಂಥ ವಿಷಯ ಬಂದಾಗ ತಾವು ಏನು ಹೇಳ್ತೀರಾ ಗಾಡಿಗೆ ರೇಟು? ಸರ್ ಗಾಡಿ 1,30 ಹೇಳ್ತೀನಿ ಸರ್. ಹೆಚ್ಚು ಕಮ್ಮಿ ಕೊಡ್ತೇನೆ. ಮಾಡಲ 2012 ಐತಿ. 12. ತಾವು ಆಲ್ರೆಡಿ ಓನರ 3 ಆಗಿದ್ದೀರಾ. ಗಾಡಿ ನಿಮ್ದು ಯಾರು ತೊಗೊಂತಾರ ಅವರು 4ನೇ ಓನರ್ ಆದರೂ ಕೂಡ ತಾವು ಹೇಳಕತ್ತಿದ ರೇಟು 1,30,30,000. ಹೌದಾ? ಹೌದು ಸರ್. ಇದ್ರಾಗ ಏನು ಮಾಡಿಕೊಡ್ತೀರಾ ನಮ್ಮ ಕಡೆಯಿಂದ ಬಂದವರಿಗೆ ಹೆಚ್ಚು ಕಡಿಮೆ? ಸರ್ 1,15 ಕೊಟ್ಬಿಡೋಣ ಸರ್. ಒಂದು ₹15,000 ಡಿಸ್ಕೌಂಟ್ ಮಾಡಿ ನೀವು ಗಾಡಿ ಕೊಡ್ತೀನಿ ಅಂತಂದ್ರೂ 1,15,000 ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ರೆಡಿ ಇದೆ ಸರ್. ಓಕೆ ಸರ್. ಇದೇ ಫೈನಲ್ ರೇಟ್ ಆಗುತ್ತಾ? ನಿಮ್ಮ ಹತ್ರ ಬಂದಾಗ ಇದರಲ್ಲಿ ಕೂಡ ಇನ್ನೂ ನೆಗೆಷಿಬಲ್ ಆಗುತ್ತಾ? ಯಾಕಂತಂದರೆ ಸರ್, ಓಲ್ಡ್ ಮಾಡೆಲ್ ಕಾರ್ ಇದು, ಟಾಟಾ ಇಂಡಿಕಾ ವಿಸ್ಟಾ. ಸರ್ ಕರೆಕ್ಟೇ ಸರ್. ಯಾಕಂದರೆ ಗಾಡಿ ಕಂಡೀಷನ್ ಇದೆ. ಹಾಂ. ನಾನು ತೊಗೊಂಡು ಕೂಡ ಗಾಡಿಗೆ 60,000-70,000 ಖರ್ಚು ಮಾಡಿದ್ದೀನಿ ಸರ್ ಅದಕ್ಕೆ. ಓಕೆ. ಗಾಡಿ ಅಂತೂ ಕಂಡೀಷನ್ ಇದೆ. ಬೇಕಾದರೆ ತಗೊಂಡೋಗಿ ಮೆಕ್ಯಾನಿಕನ್ನು ತೋರಿಸ್ಕೊಬೋದು, ಅವ್ರು ಕರ್ಕೊಂಬಂದು. ಓಕೆ, ಒಟ್ಟಲ್ಲಿ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಸರ್, ಆದಷ್ಟು ನಮ್ಮ ಕಡೆ ಅಂತಂದರೆ ನೀವು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಓಕೆನಾ? ಮಾಡ್ತೀನಿ ಸರ್. ಓಕೆ. ಲೊಕೇಶನ್ ಸರ್ ಗಾಡಿ ಇರುವಂಥದ್ದು? ಹೊಸಪೇಟೆ ಸರ್ ಇದು. ಓಕೆ, ಹೊಸಪೇಟೆ ಟೌನಾ? ಟೌನ್. ಓಕೆ, ಅಪ್ಡೇಟ್ ಮಾಡಿರ್ತೀವಿ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹಾಕ್ರಿ ಸರ್.